ಬ್ಯಾಂಬೂ ಶೂಟ್, ಕಳಲೆ, ಕಣಿಲೆ ಇವುಗಳನ್ನು ಅಡುಗೆ ಮಾಡ್ಬೇಕಾದ್ರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೋಬೇಕು. ಇದರ ಒಳಗಿನ ಎಳೆ ಭಾಗ ಮಾತ್ರ ನಮ್ಗೆ ಉಪಯೋಗಕ್ಕಿರೋದು. ಸೊ ಇದರ ಹೊರಗಿನ ಎಲ್ಲ ತಗೊಟ್ಟೆ ಅಂದ್ರೆ ಇದರ ಅಂಗಿಯನ್ನು ಬಿಚ್ಚಿ 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 ಇದನ್ನ ಫುಲ್ ಬೆತ್ತಲೆ ಮಾಡ್ಬೇಕು. ಇವಾಗ ನಾವು ಸುಮ್ಮನೆ ಉಗುರಿನಲ್ಲಿ ಮುಟ್ಟಿದ್ರೆ ಸಾಕು, ತುಂಡಾಗುತ್ತಾ ಇರಬೇಕು. ಅಷ್ಟು ಎಳೆ ಭಾಗ ಮಾತ್ರ ನಮಗೆ ಬೇಕಾಗಿರೋದು. ಈಗ ಇದರ ಅಂಗಿಯನ್ನೆಲ್ಲ ಬಿಚ್ಚಾಯ್ತು ನೋಡಿ, ಈ ಎಳೆ ಭಾಗನ ಮಾತ್ರ ನಮ್ಗೆ ಬೇಕಾಗಿರೋದು. ನಿಮಗಿಷ್ಟ ಬಂದ ಆಕಾರ, ನಿಮಗಿಷ್ಟ ಬಂದ ಗಾತ್ರದಲ್ಲಿ ಇದನ್ನ ಚೆನ್ನಾಗಿ ಕೊಚ್ಚಿ ಕೊಚ್ಚಿ ಬಿಸಾಕಿ. ಇದು ಎಳೆ ಇರೋದ್ರಿಂದ ತುಂಬಾ ಬೇಗ ಕಟ್ ಆಗುತ್ತೆ. ಆದ್ರೆ ಇದನ್ನ ತುಂಬಾ ದಪ್ಪ ದಪ್ಪ ಕಟ್ ಮಾಡಬೇಡಿ. ತೆಳುವಾಗಿ ರೌಂಡ್ ರೌಂಡ್ ಆಗು ಕಟ್ ಮಾಡಬಹುದು, ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕದಾಗಿನೂ ಕಟ್ ಮಾಡಬಹುದು. ಕಟ್ ಮಾಡಿ ಪಾತ್ರೆಗೆ ಹಾಕೊಂಡ್ಮೇಲೆ ಇದಕ್ಕೆ ನೀರನ್ನು ಹುಯ್ದಿಡ್ಬೇಕು. ಮಾರನೇ ದಿನ ನಾವು ಈ ಕಣಿಲೆಗೆ ಹಾಕಿಟ್ಟ ನೀರನ್ನು ಚೆನ್ನಾಗಿ ಸೋಸಿ ತೆಗೆದು ಕಣಿಲೆಯನ್ನು ಉಳಿಸಿಕೊಳ್ಳಬೇಕು. ಮತ್ತೆ ಇದಕ್ಕೆ ಹಿಂದಿನ ದಿನದಂತೆ ಮತ್ತೆ ನೀರನ್ನು ಹುಯ್ದಿಡಬೇಕು. ಇದರಲ್ಲೇನೋ ನ್ಯೂಟ್ರಿಷನ್ ಇದೆ ಅನ್ಕೊಂಡು ಈ ಸೋಸಿರುವ ನೀರನ್ನು ಯಾವುದೇ ಕಾರಣಕ್ಕೂ ಅಡುಗೆಗೂ ಬಳಸಬಾರದು, ಪ್ರಾಣಿಗಳಿಗೂ ಹಾಕಬಾರದು, ಯಾರು ಕುಡಿಯಬಾರದು. ಕುಡಿದರೆ ಆರೋಗ್ಯಕ್ಕೆ ಹಾನಿಕರ, ಸಾವು ಸಂಭವಿಸಬಹುದು. ಇದು ಈಗ ಎರಡನೇ ದಿನ. ನಾವು ಮೊದಲನೇ ದಿನ ಹಾಕಿಟ್ಟ ನೀರನ್ನು ಬದಲಾಯಿಸಿದ್ವಿ. ಈಗ ಎರಡನೇ ದಿನದ ನೀರನ್ನು ಬದಲಾಯಿಸುವ ಸಮಯ. ಈಗ ಹೊಸದಾಗಿ ಮತ್ತೆ ಹಿಂದಿನ ದಿನದಂತೆ ನೀರನ್ನು ಸೇರಿಸಬೇಕು. ಮೊದಲ ದಿನದ ನೀರನ್ನು ನಾವು ಚೆಲ್ಲಿದಂತೆ ಈಗ ಎರಡನೇ ದಿನದ ಹಳೆಯ ನೀರನ್ನು ಚೆಲ್ತಾ ಇದ್ದೀವಿ. ಮೂರನೇ ದಿನ ಎಲ್ಲಾ ನೀರನ್ನು ಚೆಲ್ಲಿ ತೊಳೆದುಕೊಂಡಿಟ್ಕೋಬೇಕು. ಇಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸು ಅಥವಾ ಕೆಂಪು ಮೆಣಸಿನ ಪುಡಿ, ಒಂದು ದೊಡ್ಡ ಈರುಳ್ಳಿ, ತೆಂಗಿನ ತುರಿಯನ್ನು ನಾನಿಲ್ಲಿ ಧಾರಾಳವಾಗಿ ಹಾಕೊಂಡಿದ್ದೀನಿ, ಕೊತ್ತಂಬರಿ ಬೀಜ, ಜೀರಿಗೆ, ಬೆಳ್ಳುಳ್ಳಿ, ಈ ಎಲ್ಲಾ ಸಾಮಗ್ರಿಗಳನ್ನು ಇವಾಗ ಮಿಕ್ಸಿಗೆ ಹಾಕಿ ನಾವು ರುಬ್ಕೊಳ್ಳೋಣ. ಕೊನೆಗೆ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ಳೋಣ. ರುಬ್ಬೋದಕ್ಕೆ ಬೇಕಾಗುವಷ್ಟು ಮಾತ್ರ ನೀರನ್ನು ಸೇರಿಸಿ ಈಗ ಮಿಕ್ಸಿಯನ್ನು ಚೆನ್ನಾಗಿ ಗರ 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 ಅಂತ ತಿರುಗಿಸಿ ನುಣ್ಣಗೆ ರುಬ್ಕೋಬೇಕು. ಮಸಾಲ ಗಟ್ಟಿ ಇರಬೇಕು, ತುಂಬಾ ನೀರು ಬೇಕಾಗಿಲ್ಲ. ನೋಡಿ, ಮಸಾಲದ ಕನ್ಸಿಸ್ಟೆನ್ಸಿ ಹೀಗಿರ್ಬೇಕು. ಇದು ಮೂರನೇ ದಿನ. ಕೊನೆಯದಾಗಿ ಉಳಿದಿರುವ ನೀರನ್ನೆಲ್ಲ ಚೆನ್ನಾಗಿ ತೊಳೆದು ಆ ನೀರನ್ನು ಚೆಲ್ಲಿ ಹೊಸದಾಗಿ ಇನ್ನೊಂದ್ಸರಿ ಕೂಡಲೇ ತೊಳೆದುಕೋಬೇಕು. ತೊಳೆದ ಕಣಿಲೆಯನ್ನು ಒಂದು ಮಡಿಕೆಗೆ ಹಾಕಿ ರುಬ್ಬಿಟ್ಟಿರುವ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ತಿರುಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಸಿಮ್ನಲ್ಲಿ ಬೇಯಿಸಬೇಕು. ಈಗ ಕಣಿಲೆ ಸಾರು ಸವಿಯಲು ಸಿದ್ಧವಾಗಿದೆ. ಇದನ್ನು ರೊಟ್ಟಿ ಜೊತೆಗಾದ್ರೂ ತಿನ್ನಿ, ಚಪಾತಿ ಜೊತೆಗಾದ್ರೂ ತಿನ್ನಿ, ಅನ್ನದ ಜೊತೆಗಾದ್ರೂ ತಿನ್ನಿ. ಯಾವ್ಯಾವ ಸೀಸನ್ ನಲ್ಲಿ ಯಾವ್ಯಾವ ಹಣ್ಣು ತರಕಾರಿ ಸಿಗುತ್ತೋ ಆ ಕಾಲದಲ್ಲೇ ಅದನ್ನ ಬಳಸಬೇಕು. ಮಳೆ ಜಾಸ್ತಿ ಇರುವ ಕಾಲದಲ್ಲಿ, ಇದು ಮಳೆಗಾಲದಲ್ಲಿ ಬೆಳೆಯೋದ್ರಿಂದ ಆ ಕಾಲದಲ್ಲೇ ತಿನ್ಬೇಕು. ಇದು ದೇಹಕ್ಕೆ ಉಷ್ಣವನ್ನು ಸಹ ಕೊಡುತ್ತೆ.